ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಗುಡ್ ಮಾರ್ನಿಂಗ್. ಬರ್ರಿ ಈಗ ನಮ್ಮ ಪಯಣ ಯಾವ ಕಡೆ ಅಂದರೆ ಶಿರಡಿ ಕಡೆ. ಸೊ ಶಿರಡಿ ಮುಟ್ಟಾಕ ಎಷ್ಟು 3 ಗಂಟೆ 15 ನಿಮಿಷಕ್ಕೆ ಮುಟ್ತೇವಿ. 6 ತಾಸು 286 ಕಿಲೋಮೀಟರ್ಸ್. ಸೊ ಎಷ್ಟು ಹಾರಿಬಲ್ ರೋಡ್ ಅದ ಅಂತೇಳಿ ನೀವೇ ಇಮ್ಯಾಜಿನೇಷನ್ ಮಾಡ್ಕೊಂಡ್ಬಿಟ್ರಿ. 300 ಕಿಲೋಮೀಟರ್ಗೆ 6 ತಾಸು. ಸೊ ಎವ್ರಿ ಟೈಮ್ ಇದ ಹಾರ್ಡ್ ನಮ್ದೇ, ಏನು ಮಾಡಕ್ ಆಗಂಗಿಲ್ಲ. ಬರ್ರಿ ಮಾರ್ನಿಂಗ್ ವ್ಯೂ ಹಿಂಗದ ನೋಡ್ರಿ. ಹೊಂಟಾವೆಲ್ಲ ಗಾಡಿ ನಾವು ಹೊಂಟೇವಿ. ಈಗ ಜಸ್ಟ್ ನಾವು ಸೊಲ್ಲಾಪುರದಾಗ ಸ್ಟೇ ಮಾಡಿದ್ವಿ ನಿನ್ನೆ ರಾತ್ರಿ. ಆ್ಯಕ್ಚುಲಿ ವ್ಲಾಗ್ ಮಾಡಕ್ ಆಗಲಿಲ್ಲ, ಫುಲ್ ಸುಸ್ತಾಗಿತ್ತು. ಸೊ ಈಗ ಎದ್ದು ಫ್ರೆಶ್ ಅಪ್ ಆಗಿ ಹೋಮ್ ಮೇಡ್ ಫುಡ್ ತಿಂದು, ಅಂದರೆ ಇನ್ ದ ಸೆನ್ಸ್ ಅಲ್ಲಿ ಮಾರಾಕತ್ತಿದ್ರು, ಮತ್ತು ಹೋಮ್ ಮೇಡ್ ಅಂತಾರೆ, ಮತ್ತು ಯಾರ ಮನೆಯಾಗಿನ ತಿಂದಿರಿ ಅಂತ ಅನ್ನಕ್ಕೆ ಹೋಗ್ಬಿಟ್ರಿ. ನಮ್ಮ ಪರಿಚಯದವ್ರು ಯಾರಿಲ್ಲ ಸೋಲಾಪುರದಾಗ. ಸೊ ತಿಂದು ಈಗ ಹೊಂಟಿದ್ವಿ. ನಾನಂತೂ ಆ್ಯಸ್ ಯೂಶುವಲ್ ಅದ ಡ್ರೆಸ್ ಹಾಕೊಂಡೀನಿ. ಸರ್ದು ಡ್ರೆಸ್ ಏನು ಕೇಳ್ತೀರಿ, ನಮ್ಮ ಸರ್ದು ಫುಲ್ ಫ್ರೆಶ್ ಡ್ರೆಸ್ ಬೇಕಂತಾರೆ. ಥ್ಯಾಂಕ್ಸ್, ಲವ್ ಯು. ಫ್ರೆಶ್ ಆಗಿರ್ಬೇಕು. ಬರ್ರಿ ಹೋಗೋಣ, ಹೋಗಿ ನೋಡುವ. ಶಿರಡಿ ತೋರಿಸ್ತೇವಂತ, ಎವ್ರಿ ಟೈಮ್ ತೋರಿಸೋಣ. ಇಲ್ಲ, ಡಿಫ್ರೆಂಟ್ ಆಗಿ ತೋರ್ಸೋಣ ಅಂತ ಈ ಸಲ. ಓಕೆ, ನಮ್ಮ ಸರ್ ಏನೋ ಡಿಫ್ರೆಂಟ್ ಆಗಿ ತೋರಿಸ್ತಾರಂತ ನೋಡ್ರಿ. ಬರ್ರಿ ಮತ್ತೆ ಸಿಗ್ತೇನಂತ. ನಿದ್ದೆ ಹೊಡತ್ತ ನೋಡ್ರಿ ಗಾಡಿ ಮುಸ್ರಿ ನೋಡ್ಕೊರಿ. ಅದ್ರ ಹುಚ್ಚ ಯಾಕೋತಾವ ಸಣ್ಣ ಹುಡುಗರು. ನಾನು ಹುಡುಗರಿತ್ತು ನಮ್ಮ ವಿಡಿಯೋ ನೋಡಂಗಿಲ್ಲ. ಚಾ ಕುಡಿಯೋಣ ಚಾ ಕುಡಿದು ಹೋಗುವ. ಬರ್ರಿ ಚಾ ಕುಡಿಯೋಣಂತ. ಚಾ ತಗೊಂಬರತ್ತ ನಮ್ಮ ಸರ್ ಇಟ್ರು. ಏನಾಯ್ತು? ಕರೆಕ್ಟ್ ಹಿಡಿದಿರ್ಲಿಲ್ಲ, ಅದಕ್ಕೆ ತೆಗೆದುಕೊಂಡು ಚಾ ಕುಡ್ರಿ. ಚಾ ಬೆಳಗಿನ ಚಾ 10 ಗಂಟೆ ಎಕ್ಸಾಕ್ಟ್ 10 ಗಂಟೆಗೆ ವಿತ್ 20 ಅಲ್ಲ, ಗುಡ್ಡೆ ಬಿಸ್ಕಿಟ್. ಬರ್ರಿ ಚಾ ಕುಡಿಯೋಣಂತ. ನೋಡ್ರಿ, ಹರಿದು ಕೊಡ. ಹರಿಯಾಕು ಬರಂಗಿಲ್ಲ. ಅಸಿಸ್ಟೆಂಟ್ ಇದು ಹರಿದು ಕೊಡಕ್ಕೆ ಹೋಗ್ತಾರೆ. ಹೌದು, ಮತ್ತೆ ನೋಡಿ ಹರಿಯಾಕು ಬರಂಗಿಲ್ಲ. ಸಣ್ಣ ಹುಡುಗ. ನಮ್ಮ ಕಾರು ಅಲ್ಲಿ ನಿಂತಿರುವುದು. ಪ್ಯಾಕೆಟ್ ಚಲೋ ಇಲ್ಲ ಇದು. ಚಾ ಬಿಸಿ ಮಾಡಿಕೊಟ್ರು ಮಸ್ತ್. ಅದಕ್ಕೆ ಕೈ ಸುಟ್ಕೋತೆ. ಬೇಡ. ಬರ್ರಿ ಮಸ್ತ್ ಬಿಸ್ಕಿಟ್ ತಿನ್ಕೋತ ಚಾ ಕುಡಿಯೋಣ. ಅಯ್ಯೋ ಬರವಲ್ಲ ನೋಡ್ರಿಪ್ಪ, ಹಿಂಗೆ ಕಾಡೋದು ಸರ್ ಹೆಂಗೆ ಹರ್ದಾರ. ಬಂದು ಮಾಡ್ರಿ ಹೋಗೋಣ ಅಂತ. Please fasten your seat belt. ಹಿಂಗೆ ಮಾಡ್ತಾರ್ರಿ, ಏನು ಮಾಡೋದು ಹೇಳ್ರಿ. ಏನ್ ಮಾಡಿ ಸಣ್ಣ ಹುಡುಗರ ಕತೆ. ನಾನು ಯಾವಾಗ ದೊಡ್ಡವ ಅಂತ ಹೇಳಿದ್ದೀನಿ. ಐ ಆಮ್ ಎ ಸ್ಮಾಲ್ ಬಾಯ್. ಹೌದು, ನಿನ್ಗಿಂತ ಸಣ್ಣವಲ್ಲೇ ರಿಹಾನ್ ಅದನ್. ನೋ, ಹೌದಲ್ರಿ? ಅವನಕಿನ್ನ ಸ್ಮಾಲ್ ಕಿಡ್ ನಾ. ಹೌದು, ಸ್ಮಾಲ್ ಕಿಡ್ ನಾನು, ಸ್ಮಾಲ್ ಕಿಡ್. ಅಳೆ ಬೈತಾಳ ಬಡಿತಾಳು. ಹೊಡಿಬಿಡಲು ಬರ್ರಿ ಹೋಗೋಣ ಅಂತ. ಚಾ ಕುಡಿಯೋದ್ ಚಾರ್ಜ್ ಆಗ್ಬಿಡ್ತಾವ ಹಂಗೆ. ಅಯ್ಯೋ, ಏನಾಯ್ತು? ಅಲ್ಲಿ ಏರ್ ಹಾಕಿಸ್ಬೇಕಿತ್ತು. ಬಾ ಇಲ್ಲದ ನೋಡು. ಏರು ಬೇಕು, ಏರು. ಬರ್ರಿ ನಮ್ಮ ಗಾಡಿಗೆ ಏರಾಕ್ಸೋಣ, ಮುಂದೆ ಹೋಗೋಣಂತ. ಬೈ. ನೋಡ್ರಿ, ಇಲ್ಲೇ ಹಾದಿ ಒಳಗೆ ನಮ್ಗೆ ಯಾವುದೋ ಒಂದು ಮಷೀನ್ ಸಿಕ್ಕದ. ಎದ್ರ ಮಷೀನ್ ಇದು ನೋಡ್ರಿ, ಯಾರಿಗಾರು ಗೊತ್ತಿದ್ರೆ ಹೇಳ್ರಿ ಒಂದು ಸ್ವಲ್ಪ. ಅಂತ ದೊಡ್ಡದು ನಿಂಗೆ ಯಾವ್ದು ಅನ್ಸುತ್ತಮ್ಮ ಅದು? ಅದ ಯಾವ್ದಾರ ಇದ್ರದ್ದು ಇರ್ಬೋದು. ಇದು ಎಲ್ಲದ ಮೈನಿಂಗ್ಸ್ ಇಲ್ಲ ಕ್ರಷರ್ ಇರ್ಬೋದು ಅನ್ಕೋತೀನಿ. ಯಾಕ ಮೂಗೇರಿ ಕಾರ್ ಹತ್ತದಂಗ ಆಗ್ಬಿಟ್ಟದ. ಅಲ್ಲಿ ನಾನು ಮಿಸಲ್ ಪಾವ್ ತಿನ್ಬಿಟ್ಟೆ. ಬರು ಬಿಡ್ಸತ್ತಿಲ್ಲ, ಸ್ಟಾರ್ಟ್ ಆಗ್ತದೆ. ಅದೇ ಕ್ಯಾಮ್ರಾ ಎಲ್ಲ ಗಾಡಿ ಒಳಗೆ ಇಟ್ಟೋಗ್ಬಿಟ್ಟಿದ್ವಲ್ಲ, ವಿಡಿಯೋ ಮಾಡ್ಲಿಕ್ಕೆ ಆಗಲಿಲ್ಲ.
ಅದ್ ಹಂಗಲ್ರಿ, ಅಲ್ಲಿ ಎಂಜಾಯ್ಮೆಂಟ್ ಮಾಡ್ಕೊಂಡ್ ತಿನ್ನಕ್ ಆಗಂಗಿಲ್ಲ ಅಂತ ಹೇಳ್ಬಿಟ್ಟು ಹೋಗ್ಯಾನ. ನಾ ಹೇಳ್ದೆ ಬ್ಲಾಗ್ ಮಾಡೋನು ತೋರ್ಸೋನು ಅಂತ. ಬ್ಯಾಡ 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 ಸಾಕ್ ಸಾಕ್ ನಾವ್ ಅಷ್ಟೇ ತಿನ್ನೋನು ಅಂತ ಹೇಳಿ. ಫಸ್ಟ್ ಇದು ಅಲ್ಲ, ಅದಕ್ಕೆ ಆಮೇಲೆ ನೆಕ್ಸ್ಟ್ ತಿನ್ನೋದೆಲ್ಲ ವಿಡಿಯೋ ಮಾಡ್ತಾರೆ. ಅದ್ರಾಗೂ ದಬಾಶ್ ಖಾರ ಮಾಡ್ಬಿಟ್ಟಿದ್ರು ಮೂಗ ಫುಲ್ ಬ್ಲಾಕ್ ಆಗ್ಬಿಟ್ಟೈತೆ, ಖಾರಕ್ ಬ್ಲಾಕ್ ಆತ ಇವತ್ತು. ಫುಲ್ ನಿಂಬೆ ಹಣ್ಣು ಹಿಂಡಿದ್ದೇನು ತಿಂದಿದ್ದೇನು. ನಾಂಕರ್ ಒಂದ್ 6 ಪಾವ್ ರೀಲ್ ಬರ್ತದ, ರೀಲ್ದಾಗ ನೋಡ್ರಿ, ಇನ್ಸ್ಟಾಗ್ರಾಮು ಆಮೇಲೆ ನಮ್ಮ ಯೂಟ್ಯೂಬ್ದಾಗ. ಓಕೆ ಬರ್ರಿ ಹೋಗೋಣ ಅಂತ. ಎಷ್ಟು ಕಿಲೋಮೀಟರ್ ಉಳಿತು? 181 ಕಿಲೋಮೀಟರ್. 4 ಗಂಟೆಗೆ ಮುಡ್ತೇವೆ ಅಂತ ಹೇಳಿ ತೋರ್ಸಾತದ. ಅದ್ರ ರೋಡ್ ನೋಡಿದ್ರೆ ಖರಾಬ್ ಅದು. ನಾ ಹೆಂಗ್ ಹೊಡಿಲಿ ಹೇಳು, ಹೈವೇಲೂ ಇಲ್ಲ. ಮುಂದ್ ಹೈವೇ ಬರ್ತದ ಈಗ. ಇದು ಹೈವೇನ. ಯಾಕಂದ್ರೆ ಲಾಸ್ಟ್ ಟೈಮ್ ನಾವ್ ಇದೇ ರೋಡಿಗೆ ಹೋಗಿದ್ವಿ, ನಮ್ಗೆ ನೆನಪದ. ಯಾಕಂದ್ರೆ ಲಾಸ್ಟ್ ಟೈಮ್ ನಿಂತಲ್ಲೇ ನಿಂತು ಮಿಸಲ್ ಹೋಗ್ತಿದ್ದ ನೀವ. ಎಸ್, ಅದು ನನ್ನ ಹುಡುಕಿದ್ದ ಅಂಗಡಿ. ಸೊ ಬರ್ರಿ ತೋರಿಸ್ತೇವಂತ ಮುಂದೆ ಹೋಗಿ ಏನೇನ್ ಮಾಡ್ತೇವಂತ ಹೇಳಿ. ನೋಡಲ್ಲ 50 ಕಿಲೋಮೀಟರ್ಗೆ 2 ತಾಸು ಅಂತ. ಯಾಕಂದ್ರೆ ನೋಡಿ ಹಿಂಗೈತಿ. ಅಲ್ಲ, ನಾನು ಬರಾಕತ್ತ 5 ವರ್ಷ ಆಗ್ತಿದ್ದು. ಈ ರೋಡ್ ಇನ್ನೂ ಮಠ ಸುಧಾರ್ಸಕ್ ಆಗುವಲ್ತಲ್ಲ ಇವ್ರಿಗೆ 5 ವರ್ಷದಿಂದ. ಅಲ್ಲ, ಆಲ್ಟೋ ತಂದಾಗ ಕಡಿ ಹಾಕಿ ಇದನ್ ಮಾಡಿದ್ರು, ತೆಗ್ಗ ತೆಗದಾರೀಗ. ಅಂದ್ರೂ ಇನ್ನೂವರೆಗೂ ಏನೂ ಮಾಡಿಲ್ಲ. ಇನ್ನು ಎಷ್ಟು ವರ್ಷದ ಪ್ರಾಜೆಕ್ಟ್ ಏನು ತಿಳಿವಲ್ತು. ನೋಡ್ರಿ 56 ಕಿಲೋಮೀಟ್ರಿಗೆ 2 ತಾಸು ತಗೊಂಡೈತಿ. ಹಿಂಗಾದ್ರೆ ಹೆಂಗ್ ಅಂತೀರಿ ಹೇಳ್ರಿ? ನಮ್ಮ ಸಾಹೇಬ್ರಿಗಂತೂ ಸುಸ್ತಾತು ಫುಲ್. ಆಗ ನೋಡಿದ್ದಿಲ್ಲ, ಒಬ್ಬ ತಗೊಂಡ ಹೋಗಿದ್ದು ಬುಲೇರ್ ಅದಾವ, ತಗೊಂಡ ಹೋಗಿದ್ ನಮ್ಮನ್ನ ಅನ್ನೇ. ಬರ್ರಿ ನೋಡೋಣ. ಈಗ ಒಂದ್ ಸ್ವಲ್ಪ ಏನೋ ಟಾಪ್ ಅಂಡ್ ರೋಡ್ ಸಿಕ್ತು. ಮುಂದೆ ಏನೈತಿ ಗೊತ್ತಿಲ್ಲ, ಹಣೆ ಬರ ಹೊಡ್ಯಾಕ ಎದರ್ಕಿಲ್ಲ. ಆಗಲೇ ಹಾಕ್ಬಿಟ್ಟಾರಿ ತೆಗ್ನ ದಾನ್ ಅಂತ ಹೇಳಿ ಇಬ್ರು ಹೊಡೆದಾಡ್ಕೊಂಡು ಒಂದ್ ರೌಂಡ್ ಕೂತೇವೀಗ. ಬರ್ರಿ ಸಿಗ್ತಾವ ಮತ್. ನೋಡ್ರಿ ನಮ್ಮ ವ್ಯತೆಯನ್ನು ನೋಡಿರಿ, ರೋಡಿನ ಹಾಲತ್ತು ನೋಡಿರಿ. ಹೋಗೋರು ನಾವು ವಿಂಡ್ಶೀಲ್ಡ್ ಹೊಡೆದ್ಗಿಡ್ದೆ ವಿಂಡ್ಶೀಲ್ಡ್ ನೋಡಲ್ ಕ್ರ್ಯಾಕ ಬಿತ್ತ. ಏನ್ ಮಾಡೋದು ಈಗ? ಆ ಕಡೆ ನೋಡಿ ಟ್ರಾಫಿಕ್ ಜಾಮ್, ಈ ಕಡೆ ವೈಬ್ರೇಷನ್ ಜಾಮ್ ಆಗೈತಿ. ವೈಬ್ರೇಟರ್ ಇಟ್ಕೊಂಡ್ಬಿಟ್ಟಿಲ್ಲ ನೋಡಿಲ್ಲ, ಗಡ 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 ಸಾಕಾಗೋಗಿತ್ತು. 46 ಕಿಲೋಮೀಟರ್ 1.5 ತಾಸು. ಏನ್ ಮಾಡ್ತೀರಿ ಹೇಳ್ರಿ? ಯಾರ ಬಂದ್ ಸಾಲ್ವ್ ಮಾಡ್ರಿ. 5 ವರ್ಷ ಬರೀ ಕಡಿ ಹಾಕುದ್ರಾಗ ಹೋಗ್ತೀವಿ ಜನ್ಮ. ಇನ್ನು 5 ವರ್ಷ ರೋಡ್ ಮಾಡ್ತಾರಂತ. ಬರ್ರಿ ನೋಡೋಣಂತ. ಟ್ರಾಫಿಕ್ ಜಾಮು ಅದ, ಈ ಕಡೆ ರೋಡು ಸರಿಗಿಲ್ಲ, ಏನೂ ಇಲ್ಲ. ಬರ್ರಿ ತಗೋಣಂತ. ನಾನ 20 ಇಲ್ಲಿ ರೋಡ್ ಇರೋ ಹಾಲತ್ತಿಗೆ 20 ಅಲ್ಲ 5 ಹೋಗ್ಬೇಕು. ಇವ ಆಗಳಿಂದ ಡಗ ಡಗ ಒಗದು ಎಲ್ಲಾನು ಸಾಕತ್ತಾನ್ರಿ. ಏನ್ ಮಾಡ್ತೀರಿ? ನಾ ಏನ್ ಮಾಡ್ದೆ ನೋಡಿ, ಕಡಿಗ ಅಂತೇಳಿ ತೆರಿಗೆ ನೋಡಿದೆ ಹೆಂಗ್ ಹೊಳ್ಳಾಡತೈತಿ. ತನ್ನಷ್ಟಕ್ಕೆ ತಾನ ಹೊಳ್ಳಾಡ್ತದ ನೋಡಿ. ಇಷ್ಟು ಹಿಡ್ಕೊಟ್ರು ಡಗ 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 ಡಗ. ಸೊ ಬರ್ರಿ, ಈಗ ನಾವು ಶಿರಡಿ ಮುಟ್ಟಿದ್ವಿ. ಈಗ ಭಕ್ತ ನಿವಾಸಿಗೆ ಹೊಂಟೇವಿ. ಬುಕ್ ಮಾಡಿಲ್ಲ, ಅಲ್ಲೇ ಹೊಂಟೇವ್ ನೋಡ್ರಿ. ಈಗ ಅಂದ್ರೆ ಗುಡಿ ಅವ್ರದ್ದು ಇರ್ತಾವಲ್ಲ, ಅಲ್ಲಿ ಟ್ರೈ ಮಾಡೋಣ ಅಂತ ಹೇಳಿ. ಇಲ್ಲಲ್ಲ ಮುಂದೆ ಇಲ್ಲೇ ಓಕೆ. ಸೊ ಬರ್ರಿ ಹೋಗೋಣಂತ, ನೋಡೋಣಂತ ಏನೇನು ರೂಮ್ ಸಿಗ್ತಾವ ಏನೋ ಹೆಂಗ ಅಂತೇಳಿ. ಹಾಕ್ಬಿಡಿ, ಇಲ್ಲೇ ಪಾರ್ಕಿಂಗ್ ಅದಲ್ಲ. ಬರ್ರಿ ಪಾರ್ಕ್ ಮಾಡುವ. ಸೊ ಬರ್ರಿಪ್ಪ, ಈಗ ರೂಮ್ ಅಂತೂ ಮುಟ್ಟಿದ್ವಿ. ಈಗ ರೂಮ್ ತೋರಿಸ್ತೇನೆ ನಿಮಗೆ ಹೆಂಗೆ ಕಾಣ್ತದೆ ಅಂತೇಳಿ. ರೂಮ್ ಬುಕ್ ಮಾಡೀವಿ ನೋಡ್ರಿ. ಇಲ್ಲದ ನಮ್ಮ ಸಾಹೇಬ್ರು, ನಮ್ಮ ಲಗೇಜ್ ನೋಡ್ರಿ. ಇಬ್ರು ಇಷ್ಟು ಲಗೇಜು. ಹೌದಾ, ತೋರಿಸ್ತೇನೆ ಬಾ ಏನಿರತ್ತೆ ನೋಡ್ರಿ. ತಿನಿಸುಗಳು ಇಟ್ಕೋಬೇಕಲ್ಲ, ತಿನಿಸ್ಗಳು. ಆ್ಯಪಲ್ ಇಟ್ಕೊಂಡೇವಿ, ಈ ಕಡೆ ಇದು ಇಟ್ಕೊಂಡೇವಿ. ಹೇಳ ಏನು ಮಾಡು. ನಮ್ಮ ಕೆಲ್ಸಕ್ಕೆ ಅಂತ ಹೇಳಿ ಲ್ಯಾಪ್ಟಾಪ್ ಬ್ಯಾಗು ತಂದೇವಿ. ಹಿಂಗೈತ್ರು ಹೊರಗಿನ ವ್ಯೂ ತೋರಿಸ್ಬೇಕಿಲ್ಲ. ಹೊರಗಿನ ವ್ಯೂ ತೋರಿಸ್ತೇನೆ ಬರ್ರಿ ನೋಡ್ರಿ. ಸಾರಿ
ಸರಿ ಹಾಂ ನೋಡಿರಿ ಹೆಂಗದ ಹೊರಗೆ ನೋಡಿ ಅದ ಮೇನ್ ರೋಡ್ ಎಂಟ್ರನ್ಸ್. ಆ ಕಡೆ ಹೋದ್ರೆ ಗುಡಿ ಬರ್ತೈತಿ. ಬರ್ರಿ ಈಗ ದರ್ಶನಕ್ಕೆ ಹೋಗೋಣ ಅಂತ ಅನ್ನತಾನೆ, ಹೋಗೋಣ ಅಂತ. ಅಲ್ಲಂತೂ ನಿಮಗೆ ತೋರ್ಸಕ್ಕಂತೂ ಆಗಂಗಿಲ್ಲ, ಹೊರಗಿಂದ ತೋರಿಸ್ತೀವಿ. ಬೈ ಬಾಯ್ ಬಾಯ್. ಏನು ಬೈ ಬೈ ಏನು ಬಾಯ್ ಬಾಯ್ ಅಂತಂದ್ರೆ ನಾವು ಗುಡಿ ಬಂತಲ್ಲ ಅದಕ್ಕೆ ಬಾಯ್ ಬಾಯ್. ಓಕೆ, ರೆಡಿ ಆದ್ಮೇಲೆ ಸಿಗ್ತೇವಿ. The next day. ಹಾಯ್, ಹಲೋ, ಗುಡ್ ಮಾರ್ನಿಂಗ್. ಬರ್ರಿ ಈಗ ಶಿರ್ಡಿ ಒಳಗೆ ನಿನ್ನೆ ಬಂದಿದ್ದಂತೂ ನೋಡಿದ್ರಿ. ಈಗ ದರ್ಶನಕ್ಕೆ ಹೊಂಟೇವಿ. ಬೆಳಿಗ್ಗೆ ಎಷ್ಟಾಗ್ಯದ ಅಂತಂದ್ರೆ 6:30. ಸೊ ಬರ್ರಿ ಬಟ್ಟೆ ಥಂಡಿ ಅದ ಇಲ್ಲಿ ನೋಡ್ರಿ ಇಲ್ಲಿ ಹೋಗಿ. ಸೊ ಬರ್ರಿ ದರ್ಶನಕ್ಕೆ ಹೋಗೋಣ ಅಂತ, ದರ್ಶನ ಮಾಡ್ಕೊಂಡು ತೋರಿಸ್ತೇನಂತ ಏನೇನಾಗ್ತದೆ ಏನೇನಿಲ್ಲ ಅಂತ ಹೇಳಿ. ಬೆಳಗ್ಗೆ 6:30 ಫುಲ್ ರಶ್ ಅದ. ನಂದು ಸೀರೆ ನೋಡ್ರಿ ನಮ್ಮ ಮೇಡಮ್ ಅವ್ರು ಇವತ್ತಿನ ಗೆಟಪ್ ಹೆಂಗೆ ರೆಡಿ ಆಗ್ಬಿಟ್ರ ಹಂಗೆ. ಓತ್ ಅದು ಬರ್ಲಿಲ್ಲ ಈಗ. ಎಲ್ಲ ಶಿಮ್ಲಾಗ್ ಬಂದೇವನಲ್ಲ. ಹಾಂ, ಸಿಕ್ಕಾಪಟ್ಟೆ ಥಂಡಿ ಅದ. ಫುಲ್ ಲೈಟಿಂಗ್ಸ್ ಚಕಮಕ ಗುಡಿ ತೋರಿಸ್ತೇವಿ ಬರ್ರಿ ಅಂತ. ಈಗ ಗುಡಿ ಕಡೆ ಹೊಂಟೇವಿ. ಎಲ್ಲ ನೋಡಲ್ ಪಾಪ ಕಾಯಿಸ್ಕೊಳಿಕತ್ತಾರ. ಹಾಂ, ಫುಲ್ ಬೆಂಕಿ ಹಚ್ಚಿ ಎಲ್ಲ ಕಡೆ ಬೆಂಕಿ ಹಚ್ಚಿ ಕಾಯಿಸ್ಕೊಳ್ಳೋದ. ಆ ಪರಿ ಥಂಡಿ ಅದ. ಎಲ್ಲ ರೋಡ್ ಸೈಡ್ ಎಲ್ಲ ಅಲ್ಲೆಲ್ಲ ಹಚ್ಕೊಂಡು ಕೂತಾರ. ಬರ್ರಿ ಹೋಗೋಣ ಬರ್ರಿ, ಟೈಮ್ ಆಗ್ಯದ. ಲಗುನ ಹೋಗಿ ಅಪಾಯಿಂಟ್ಮೆಂಟ್ ಅದ. ಅಪಾಯಿಂಟ್ಮೆಂಟ್ ಅದನ್ರಿ ನಿಮ್ದು? ಓಕೆ दर्शनद सर सर 7 नंबर गेट से दर्शन जाने का है। नहीं पास है 6 नंबर वाला। चप्पल वगैरह लगा दो दीदी। नहीं पता है चप्पल वगैरह लगा दो। नहीं वो स्टैंड में लगा देंगे। चलवा डंडा ले लो, कुछ ले लो, माला चढ़ाने के लिए मिलेगा भैया। मोबाइल कौन दिया? चप्पल निकालो, ये लॉक है। ಹಬ್ಬ ದರ್ಶನ ಅಂತೂ ಮುಗಿತ್ರಿ. ಮಸ್ತ್ ಆಯ್ತು ದರ್ಶನ. ಮಸ್ತ್ ಅಲ್ಟಿಮೇಟ್ ದರ್ಶನ ಆಯ್ತು, ಎಲ್ಲ ಆಯ್ತು. ಬಂದ್ವಿ ಈಗ ಆ ಕಡೆ ಹೋಗಿ ಹೊಂಟೇವಿ ಅಂಗಡಿ ಕಡೆ. ಅದು ಸ್ವಲ್ಪ ಗುಡಿ ಒಳಗೆ ಶಾಪಿಂಗು ಆಯ್ತು. ನೋಡ್ರಿ ಇಲ್ಲಿ ಏನೇನೋ ತೊಗೊಂಡ್ಬಿಟ್ರೆ ನಮ್ಮ ಅಮಿತ್ ಸಾಹೇಬ್ರು. ಬರ್ರಿ ನಾವು ಪೇಟ ದರ್ಶನ ಎಷ್ಟು ಮುಂಜಾನೆ ಪುಣೆ ಒಳಗೆ ಹೋಗಿದ್ವಲ್ಲ, ಈಗ ಹೊರಗೆ ಬಂದ್ವಿ. ಬರ್ರಿ ಈಗ ಹೋಗೋಣ. Hours later. ನೋಡ್ರಿಪ್ಪ ಬಿಸಿಲು ಯಾವ ಪರಿ. ಮುಂಜಾನಾರ ನೋಡಿದ್ರಿ ಹುಗಿ ಹೊಂಟಿದ್ ಬಾಯಾಗ. ಈಗ ನೋಡಿದ್ರೆ ಬೆವರು ಬರಾಕತ್ತೈತಿ ಕಡೆಯಿಂದ. ಏನ್ ಮಾಡ್ತೀರಿ ಹೇಳ್ರಿ, ಹಿಂಗದ ನೋಡಿ ಕ್ಲೈಮೇಟ್ ಶಿರ್ಡಿ ಒಳಗೆ. ರಾತ್ರಿ ಆದ್ರೆ ಫುಲ್ ಚಿಲ್ಡ್ ವೆದರ್, ಹಗಲಿ ಫುಲ್ ಹಾಟ್ ವೆದರ್. ಬರ್ರಿ ಹೊಂಟೇವಿ ಪ್ರಸಾದಾಲಯಕ್ಕೆ ಪ್ರಸಾದ ತಗೊಳ್ಳಿಕ್ಕೆ. ನಿನ್ನಂತರೂ ಆಗ್ಲಿಲ್ಲ ತಗೊಳ್ಳಿಕ್ಕೆ. ಸೊ ಇವಾಗ ಪ್ರಸಾದ ತಗೊಳ್ಳೋಂತ ಬರ್ರಿ. ನೋಡ್ರಿ ಪ್ರೈವೇಟ್ ಪಾರ್ಕಿಂಗ್ ಇದು. ಮೊದ್ಲು ಒಂದು ಗಾಡಿ ನಿಲ್ತಿರ್ಲಿಲ್ಲ ಇಲ್ಲಿ, ಪಾರ್ಕಿಂಗ್ ಇದ್ರು. ಈಗ ಫುಲ್ ರಶ್ ಆಗ್ಬಿಟ್ಟದ. ಬರ್ರಿ ಹೋಗೋಣ ಅಂತ. ನಾವು ಬಂದ್ವಿ ಪ್ರಸಾದಾಲಯಕ್ಕ. ಬರ್ರಿ ರೋಡ್ ಕ್ರಾಸ್ ಮಾಡೋದಂತ. ಮತ್ತೆ ಯಾರೇ ತುಂಬ್ಕೊಂಡು ಹೋಗಿದಾರ ನಮ್ಮನ್ನು ಬುಟ್ಟೆ ಹಾಕೊಂಡ. ಬರ್ರಿ ನೋಡ್ರಿ ಎಷ್ಟು ಚಂದ ಮಾಡ್ಯಾರ. ಬರ್ರಿ ಹೋಗುವ. ಅಲ್ಲೇ ಸೋಲಾರ್ದಿಂದ ಇಲ್ಲಿ ಸ್ಟೀಮಿಂದ ಅಡ್ಗೆ ಮಾಡ್ತಾರ. ಹಾ. ಅಲ್ಲಿ ಮ್ಯಾಲ ಅದಾವ ನೋಡಲ್ ಸೋಲಾರ್. ಹಾ ಅವ ಸೂರ್ಯ ಹೆಂಗಿರ್ತಾನಲ್ಲ ಹಂಗ ಅವು ರೊಟೇಟ್ ಆಗ್ತಿರ್ತಾವ. ಹಾ ಅದರಿಂದನೇ ಇಲ್ಲಿ ಫುಲ್ ಅಡಿಗೆ ರೆಡಿ ಆಗೋದು ಗೊತ್ತಿನ. 30 ಮಿನಿಟ್ಸಿಗೆ 30,000 ರೋಟಿ ರೆಡಿ ಆಗ್ತಾವ. ನಿನ್ನೆ ಅಲ್ಲೇ ಗುಡಿ ಒಳಗೆ ಕೂತಿದ್ವಲ್ಲ, ಅವಾಗ ಡಿಸ್ಪ್ಲೇ ಒಳಗೆ ಹಾಕತ್ತಿದ್ರು. ಸೊ ಅವು 1 ಲಕ್ಷ ಜನ ಪರ್ ಡೇ ಊಟ ಮಾಡ್ತಾರ. ಆಮೇಲೆ ಅವು ಪ್ಯಾನಲ್ಸ್ ಹೆಂಗೆ ಯಾವ ಕಡೆ ಬಿಸಿಲು ಇರ್ತಲ್ಲ ಆ ಕಡೆ ಹೊಳ್ತಾವ. ಬರ್ರಿ ಪ್ರಸಾದಾಲಯಕ್ಕೆ ಬಂದೇವಿ, ಹೋಗೋಣ ಅಂತ ಪ್ರಸಾದ ಮಾಡಕ್ಕೆ. ನೋಡ್ರಿ ಇಲ್ಲಿ ಏನೋ ಮಾಡ್ಯಾರ ಸ್ಪೆಷಲ್ ಅದಿದು. ಬರ್ರಿ ಹೋಗೋಣ ಅಂತ. ಸ್ಪೆಷಲ್ ಅಂದ್ರೆ 50 ರೂಪಾಯಿ ಊಟದ, ಅಂದ್ರೆ ಪೇಡ್ ಊಟದ್ದು ಅದ. ಇಲ್ಲಿ ನಾವು ಫ್ರೀ ಪಾಸಿಗೆ ಹೋಗ್ಬೇಕು. ಬರ್ರಿ
ನೋಡ್ರಿ ಊಟ ಮಾಡಿ ಹಬ್ಬ ಆಗ್ಯಾನ ಮತ್ತೆ ಊಟ ಮಾಡಿದ್ಮೇಲೆ ಹಬ್ಬ ಮಾಡ್ಬೇಕಲ್ಲ. ಬರ್ರಿ ಹೋಗೋಣ. ನೋಡ್ರಿಪ್ಪ ಚಲೋ ಆಯ್ತು ನಮ್ಮ ಮೇಡಮ್ ಅವ್ರದ್ದು ಪರ್ಚೇಸಿಂಗ್. ಬಳಿ ತೊಗೊಳತ್ತಾಳೆ. ಏನು ತೊಗೊಳದು ನೋಡ್ರಿ, ಅದ್ರೊಳಗೂ ಸೆಲೆಕ್ಷನ್. ಇದು ಬರವಲ್ತು, ಅದು ಬರವಲ್ತು, ಅದಾತು ಇದಾತು ಅಂತೇಳಿ. ಸೈಜ್ ಪ್ರಾಬ್ಲಮ್. ಓ ಅಂತೂ ಇಂತೂ ಫೈನಲ್ ಆಯ್ತು. ಬರ್ರಿ ಪೇಮೆಂಟ್ ಮಾಡಿ ನೋಡೋಣ. ಸೊ ಬರ್ರಿ ಈಗ ಶನಿ ಶಿಂಗಾಪುರ್ಗೆ ಹೊಂಟೇವಿ. ಕಾರೊಳಗೆ ಕೂತೇವಿ, ಹೋಗೋಣ ಅಂತ. ಹೋಗಿ ದರ್ಶನ ತೊಗೊಂಡು ಬರೋಣ. ಯಾಕೆ ಬಿಸಿಲಂತೂ ದಬಾಶೆ ಐತ್ರಿಪ್ಪ. ಏನು ಹೇಳ್ಬೇಕು ತಿಳಿವಲ್ತ. ನಿನ್ನೆ ಅದು ರಾತ್ರಿ ಯಾವಾಗ ಎಷ್ಟು ಗಂಟೆಗೆ 10:30 ಸುಮಾರು ಫುಲ್ ಥಂಡಿತ್ತು. ಫುಲ್ ಹಿಂಗೆ ಕೈ ಹಿಂಗೆ ಇದನ್ನ ಮಾಡಕ್ಕೆ ಬರತ್ತಿದ್ದಿಲ್ಲ, ಆ ಪರಿ ಥಂಡಿ. ಬೆಳಗ್ಗೆನೂ ಹಂಗೆ ಇತ್ತು. ಈಗ ಹಗಲಿ ನೋಡಿದ್ರೆ ಈ ಪರಿ ಬಿಸಿಲು. ಸಣ್ಣ ತೆಗಿಯಕ್ಕೆ ಬರುತ್ತೆ ನೋಡಿ, ಅಷ್ಟು ಬಿಸಿಲದ. ಬರ್ರಿ ಶನಿ ಶಿಂಗಾಪುರ ಮುಟ್ಟಾಕ ಇನ್ನು ಎಷ್ಟು 2 ತಾಸು ಬೇಕು. 68 ಕಿಲೋಮೀಟರ್ ಉಳಿದೋದಿಂದನೇ. ಬರ್ರಿ ಹೋಗೋಣ. ಹಾದಿ ಒಳಗೆ ಏನೇನಾಕೈತಿ ತೋರಿಸ್ತೇನೆ.